ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದ್ಗುರುಪಾದಾರವಿಂದಾಭ್ಯಾಂ ನಮಃ. ಆತ್ಮೀಯ ವೀಕ್ಷಕರೇ, ವಾರ ಭವಿಷ್ಯವನ್ನು ಹೊರತಂದಿದ್ದೇನೆ. ಇದು ತಾರೀಕು 30-3-2025 5-4-2025 ಇರುತ್ತದೆ. ಎಲ್ಲರಿಗೂ ಯುಗಾದಿಯ ಶುಭಾಶಯಗಳು. ಈ ಭವಿಷ್ಯವನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಮತ್ತು ಬೆಲ್ ಬಟನ್ ಒತ್ತಿರಿ. ಇದರಿಂದ ಮುಂದಿನ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪುತ್ತವೆ. ಮೊದಲಿಗೆ ಮೇಷರಾಶಿ. ವಾರದ ಆರಂಭದಲ್ಲಿ ನಿಮ್ಮಲ್ಲಿ ಕೋಪತಾಪಗಳು ಹೆಚ್ಚಾಗಿ ಇರುತ್ತವೆ. ಕೃಷಿಗಾಗಿ ನಿಮ್ಮ ದೇಹವನ್ನು ದಣಿಸುವಿರಿ. ಸಂಸಾರದಲ್ಲಿ ಸುಖದಷ್ಟೇ ಕಾವೂ ಇರುತ್ತದೆ. ವಿದೇಶದಲ್ಲಿ ಓದುತ್ತಿರುವವರಿಗೆ ಹೆಚ್ಚಿನ ವಿದ್ಯಾ ಒದಗುತ್ತದೆ. ಈಗ ಒಂದು ಸಣ್ಣ ಗಾಯವು ದೊಡ್ಡದಾಗಿ ನಿಮ್ಮನ್ನು ಬಾಧಿಸಬಹುದು. ಸಂಗಾತಿಯ ಸಂತೋಷಕ್ಕಾಗಿ ಹೆಚ್ಚು ಹಣ ಖರ್ಚಾಗುತ್ತದೆ. ಅನಿರೀಕ್ಷಿತವಾಗಿ ಕೃಷಿಯಲ್ಲಿ ಪ್ರಗತಿಯನ್ನು ಕಾಣಬಹುದು. ತಂದೆಯ ವ್ಯವಹಾರಗಳು ನಿಮಗೆ ದಕ್ಕುವ ಸಂದರ್ಭವಿದೆ. ನಿಮ್ಮ ವೃತ್ತಿಯಲ್ಲಿ ಸ್ವಲ್ಪ ಹೊಸತನವಿರುತ್ತದೆ. ಕ್ರೀಡಾಪಟುಗಳಿಗೆ ಸ್ಪರ್ಧೆ ಮಾಡಲು ಉತ್ತಮ ಅವಕಾಶಗಳು ದೊರೆಯುತ್ತವೆ. ವೃಷಭ ರಾಶಿ. ಉಪಾಧ್ಯಾಯ ವೃತ್ತಿಯನ್ನು ಮಾಡುತ್ತಿರುವವರಿಗೆ ಹೆಚ್ಚಿನ ಸಂತೋಷ ಲಭಿಸುತ್ತದೆ. ಆದಾಯವು ಕಡಿಮೆ ಇರುತ್ತದೆ. ಕೃಷಿಯಿಂದ ಸ್ವಲ್ಪ ಆದಾಯ ಬರುವ ಸಾಧ್ಯತೆಗಳಿವೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಸಾರ್ವಜನಿಕರು ಸಾಕಷ್ಟು ಸಹಾಯ ನೀಡುವರು. ನಿಂತಿದ್ದ ಸರ್ಕಾರಿ ಸಂಬಂಧಿತ ಕೆಲಸ ಕಾರ್ಯಗಳು ಈಗ ಪುನರಾರಂಭವಾಗುತ್ತವೆ. ಧಾರ್ಮಿಕ ಗುರುಗಳಿಗೆ ಹೆಚ್ಚು ಬೆಲೆ ದೊರೆಯುತ್ತದೆ. ಮಕ್ಕಳ ಅಭಿವೃದ್ಧಿಯಲ್ಲಿ ಸ್ವಲ್ಪ ಮಟ್ಟಿನ ಬೆಳವಣಿಗೆಯನ್ನು ಕಾಣಬಹುದು. ಮಕ್ಕಳ ಅಭಿವೃದ್ಧಿಯಲ್ಲಿ ಸ್ವಲ್ಪ ನಿಧಾನಗತಿ ಇರುತ್ತದೆ. ಶಸ್ತ್ರಚಿಕಿತ್ಸಕ ವೈದ್ಯರಿಗೆ ಬೇಡಿಕೆ ಹೆಚ್ಚುತ್ತದೆ. ಸಂಗಾತಿ ಸಹಾಯದಿಂದ ಕೃಷಿ ಭೂಮಿಯನ್ನು ಅಭಿವೃದ್ಧಿಪಡಿಸಬಹುದು. ಮಿಥುನ ರಾಶಿ. ನಿಮ್ಮಲ್ಲಿರುವ ಆಕ್ರೋಶವನ್ನು ಕಡಿಮೆ ಮಾಡಿಕೊಂಡು ಸಮಾಧಾನದಿಂದ ಇರುವುದು ನಿಮಗೆ ಒಳಿತು. ಉದ್ಯೋಗದಿಂದ ಆದಾಯ ಹೆಚ್ಚಳವಾಗುತ್ತದೆ. ಹಿರಿಯರು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಹಕಾರ ನೀಡುವುದರ ಜೊತೆಗೆ ಹೆಚ್ಚಿನ ಒಳ್ಳೆಯ ಸಲಹೆಗಳನ್ನು ನೀಡುವರು. ಧಾರ್ಮಿಕ ಸಂಸ್ಥೆಗಳಿಗೆ ಅಪೇಕ್ಷಿತ ಭೂಮಿಯು ದೊರೆಯುವ ಸಾಧ್ಯತೆಗಳಿವೆ. ಮಕ್ಕಳ ಅಭಿವೃದ್ಧಿಯಲ್ಲಿ ಶುಭವಾರ್ತೆಗಳನ್ನು ಕೇಳಬಹುದು. ಆಯುಧಾಗಾರಗಳಲ್ಲಿ ಕೆಲಸ ಮಾಡುವವರು ಹೆಚ್ಚು ಎಚ್ಚರದಿಂದ ಕೆಲಸ ಮಾಡಿರಿ. ಸಂಗಾತಿ ಮಾಡುವ ಖರ್ಚಿನಲ್ಲಿ ವಿಪರೀತ ಏರಿಕೆ ಆಗಬಹುದು. ವಿದೇಶಿ ಕಂಪನಿಗಳಲ್ಲಿ ಉದ್ಯೋಗದಲ್ಲಿರುವವರ ಸ್ಥಾನಮಾನ ಹೆಚ್ಚುವ ಸಾಧ್ಯತೆಗಳಿವೆ. ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡುವವರಿಗೆ ಆದಾಯವೂ ಸಹ ಹೆಚ್ಚುತ್ತದೆ. ಕಟಕ ರಾಶಿ. ನಿಮ್ಮ ಕೆಲಸ ಕಾರ್ಯಗಳನ್ನು ಹುಮ್ಮಸ್ಸಿನಿಂದ ಮಾಡಿ ಜಯ ಸಾಧಿಸುವಿರಿ. ಆದಾಯ ಕಡಿಮೆ ಇದ್ದರೂ ಸಹ ಇತರ ಮೂಲಗಳಿಂದ ಆದಾಯ ಹೆಚ್ಚಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುವಿರಿ. ಧರ್ಮಚಿಂತನೆ ಮಾಡುವವರಿಗೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಇರುವುದಿಲ್ಲ. ಇತರೆ ಕೆಲವರಿಗೆ ಅವರ ಕೆಲಸಗಳಲ್ಲಿ ಸ್ವಲ್ಪ ಅಡ್ಡಿಯನ್ನು ಕಾಣಬಹುದು. ಹಿರಿಯರ ಆಸ್ತಿ ನಿಮಗೆ ಒದಗುವ ಸಾಧ್ಯತೆಗಳಿವೆ ಅಥವಾ ನೀವೇ ಖರೀದಿ ಮಾಡಬಹುದು. ವಿದ್ಯಾರ್ಥಿಗಳಿಗೆ ಅವರ ನಿರೀಕ್ಷೆಯ ಹತ್ತಿರ ಫಲಿತಾಂಶವು ಕಾಣುತ್ತದೆ. ಹಣಕಾಸು ವ್ಯವಹಾರವನ್ನು ಮಾಡುತ್ತಿರುವವರಿಗೆ ಹಳೆ ಬಾಕಿ ವಸೂಲಿ ಮಾಡುವ ಯೋಗವಿದೆ. ಸಂಗಾತಿಯ ಬಿರುನುಡಿಗಳು ನಿಮಗೆ ಸ್ವಲ್ಪ ಗಾಬರಿ ಉಂಟು ಮಾಡಬಹುದು. ವ್ಯವಹಾರದಲ್ಲಿ ಕೆಲವು ಹಿರಿಯರು ನಿಮ್ಮ ವಿರುದ್ಧ ತಿರುಗಿ ಬೀಳುವ ಸಾಧ್ಯತೆಗಳಿವೆ. ಸಿಂಹರಾಶಿ. ಮಾಡುವ ಕೆಲಸಗಳಲ್ಲಿ ಆಲಸಿತನ ಖಂಡಿತ ಬೇಡ. ಮೃದುವಾಗಿ ಮಾತನಾಡುವುದರಿಂದ ನಿಮ್ಮ ಕೆಲಸ ಕಾರ್ಯಗಳು ಸರಾಗವಾಗಿ ಆಗುತ್ತವೆ. ಮಹಿಳೆಯರೊಡನೆ ವ್ಯವಹರಿಸುವಾಗ ಸಾಕಷ್ಟು ಎಚ್ಚರದಿಂದಿರಿ. ಅವರಿಂದ ನಿಮಗೆ ತೊಂದರೆ ಆಗುವ ಸಾಧ್ಯತೆಗಳಿವೆ. ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಗಳಲ್ಲಿ ನಿಮಗೆ ಹೆಚ್ಚು ಲಾಭವಿರುತ್ತದೆ. ವಿದ್ಯಾರ್ಥಿಗಳಿಗೆ ಅವರ ನಿರೀಕ್ಷೆಯ ಹತ್ತಿರ ಫಲಿತಾಂಶ ಖಂಡಿತ ಸಿಗುತ್ತದೆ. ಹಿರಿಯರ ಆರೋಗ್ಯದಲ್ಲಿ ಈಗ ಸ್ವಲ್ಪ ಮಟ್ಟಿನ ಸುಧಾರಣೆಯನ್ನು ಕಾಣಬಹುದು. ಸಂಗಾತಿಯು ತಮ್ಮ ಆದಾಯವನ್ನು ಸಂಸಾರಕ್ಕಾಗಿ ಮೀಸಲಿಡುವರು. ನವೀನ ವೃತ್ತಿ ಕೃಷಿ ಪಾಠ ಮಾಡುವವರಿಗೆ ಹೆಚ್ಚಿನ ಬೇಡಿಕೆ ಬರುತ್ತದೆ. ಕನ್ಯಾ ರಾಶಿ. ನಿಮ್ಮ ನಡವಳಿಕೆಯನ್ನು ತಿದ್ದಿಕೊಂಡು ಸಮಾಧಾನವಾಗಿ ಹೊಸ ನಡವಳಿಕೆಯತ್ತ ಹೊರಡುವಿರಿ. ಆದಾಯವು ಮಧ್ಯಮಗತಿಯಲ್ಲಿರುತ್ತದೆ. ನಿಮ್ಮ ನಡವಳಿಕೆಯಲ್ಲಿ ಬೇರೆಯವರನ್ನು ಅನುಸರಿಸದಿರುವುದು ಬಹಳ ಒಳ್ಳೆಯದು.
ನಿಮ್ಮ ಸಂಸಾರದ ಆಗು ಹೋಗುಗಳಿಗಾಗಿ ನಿಮ್ಮ ಸಂಗಾತಿಯ ಹಿರಿಯರು ಸ್ವಲ್ಪ ಹಣ ಹೂಡುವರು. ಮಕ್ಕಳನ್ನು ಹುರಿದುಂಬಿಸಿ ವಿದ್ಯೆಯ ಕಡೆ ವಾಲುವಂತೆ ಮಾಡುವರು. ಸ್ವಂತ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣಬಹುದು. ಸಂಗಾತಿ ಜೊತೆ ಮಾಡಿದ ವ್ಯವಹಾರಗಳಲ್ಲಿ ಲಾಭವಿರುತ್ತದೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಅವಕಾಶ ದೊರೆತು ನಿಮಗೆ ಲಾಭ ದೊರೆಯುತ್ತದೆ. ವೃತ್ತಿಯಲ್ಲಿ ಅಂತಹ ವ್ಯತ್ಯಾಸವಿರುವುದಿಲ್ಲ. ಸಾವಯವ ಕೃಷಿಯನ್ನು ಮಾಡುವವರ ಲಾಭ ಹೆಚ್ಚುತ್ತದೆ. ತುಲಾ ರಾಶಿ. ನಿಮ್ಮ ಯೋಜನೆಗಳ ಕಾರ್ಯಸಾಧನೆಯ ಬಗ್ಗೆ ನಿಮಗೆ ಅನುಮಾನವಿರುವುದು ಖಂಡಿತ ಬೇಡ. ಸರಿಯಾದ ನಿರ್ಧಾರಗಳಿಂದ ಮುಂದುವರಿಯಿರಿ, ಕಾರ್ಯಸಾಧನೆ ಆಗುತ್ತದೆ. ಆದಾಯವು ಸಾಮಾನ್ಯ ಗತಿಯಲ್ಲಿರುತ್ತದೆ. ವಂಶ ಪಾರಂಪರ್ಯದ ವ್ಯವಹಾರಗಳಲ್ಲಿ ನಿಮಗೆ ಹೆಚ್ಚು ಲಾಭವಿರುತ್ತದೆ. ನಿಮ್ಮ ಏಕಪಕ್ಷೀಯ ನಿರ್ಧಾರಗಳಿಗೆ ಪಾಲುದಾರರು ನಿಮ್ಮ ವಿರುದ್ಧ ತಿರುಗಿ ಬೀಳುವರು. ಅದಿರು ವ್ಯವಹಾರ ಮಾಡುವವರಿಗೆ ಸಾಕಷ್ಟು ಅಭಿವೃದ್ಧಿ ಇರುತ್ತದೆ. ಮೆಟ್ಲರ್ಜಿ ವಿಭಾಗದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಹೆಚ್ಚಿನ ಅಭಿವೃದ್ಧಿ ಇರುತ್ತದೆ. ಮನೋವೈದ್ಯರಿಗೆ ಬೇಡಿಕೆ ಹೆಚ್ಚಾಗುತ್ತದೆ. ಸರ್ಕಾರಿ ಏಜೆಂಟರಾಗಿ ಕೆಲಸ ಮಾಡುವವರಿಗೆ ಹೆಚ್ಚಿನ ಕಮಿಷನ್ ದೊರೆಯುತ್ತದೆ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ನಿರೀಕ್ಷೆ ಮಾಡಬಹುದು. ವೃಶ್ಚಿಕ ರಾಶಿ. ಎಲ್ಲ ಕಡೆ ಗೌರವಯುತವಾಗಿ ನಡೆದುಕೊಂಡು ಗಮನ ಸೆಳೆಯುವಿರಿ. ಆದಾಯವು ಮಧ್ಯಮಗತಿಯಲ್ಲಿರುತ್ತದೆ. ನಿಮ್ಮನ್ನು ವಿರೋಧಿಸಿದ್ದ ಶತ್ರುಗಳು ಸಹ ಈಗ ನಿಮ್ಮ ಹಿಂಬಾಲಕರಾಗುವರು. ಸಾಂಪ್ರದಾಯಿಕ ಕೃಷಿಯನ್ನು ಕಲಿಸುವವರಿಗೆ ಹೆಚ್ಚಿನ ಬೇಡಿಕೆ ಬರುತ್ತದೆ. ನ್ಯಾಯಶಾಸ್ತ್ರವನ್ನು ಓದುತ್ತಿರುವವರಿಗೆ ಉತ್ತಮ ಅಭಿವೃದ್ಧಿ ಇರುತ್ತದೆ. ಶೀತಬಾಧೆ ಕೆಲವರನ್ನು ಕಾಡಬಹುದು. ವಿವಾಹಾಕಾಂಕ್ಷಿತರಿಗೆ ಉತ್ತಮ ಸಂಬಂಧಗಳು ಒದಗುವ ಸಾಧ್ಯತೆಗಳಿವೆ. ಹಿರಿಯರ ಜೊತೆ ನಿಮ್ಮ ಬೆಳವಣಿಗೆಗಾಗಿ ನೀವು ಹೊಂದಾಣಿಕೆ ಮಾಡಿಕೊಳ್ಳುವುದು ಬಹಳ ಒಳ್ಳೆಯದು. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇರುತ್ತದೆ. ಬಂಧುಗಳಿಂದ ನಿಮ್ಮ ಕೆಲವು ಕೆಲಸ ಕಾರ್ಯಗಳಿಗೆ ಅಡ್ಡಿ ಬಂದು ಕಾರ್ಯಗಳು ನಿಲ್ಲಬಹುದು. ಕೃಷಿಯಿಂದ ಹೆಚ್ಚಿನ ಲಾಭವಿರುತ್ತದೆ. ಧನಸ್ಸು ರಾಶಿ. ನಿಮಗೆ ಗೌರವ ಸಿಗದೇ ಇರುವ ಕಡೆ ಹೋಗದಿರುವುದೇ ಬಹಳ ಒಳ್ಳೆಯದು. ಆದಾಯವು ಕಡಿಮೆ ಇರುತ್ತದೆ, ಆದರೂ ಅಂತಹ ತೊಂದರೆಗಳಿರುವುದಿಲ್ಲ. ನಿಮ್ಮ ಶತ್ರುಗಳು ಸಹ ಈಗ ನಿಮ್ಮ ಕ್ಷೇಮವನ್ನು ಬಯಸುವರು. ಸರ್ಕಾರಿ ಸಂಬಂಧಿತ ಭೂ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ಲಾಭವಿರುತ್ತದೆ. ಕೆಲವರಿಗೆ ಸಂಸಾರ ಸಮೇತ ವಿದೇಶ ಪ್ರಯಾಣ ಮಾಡುವ ಯೋಗವಿದೆ. ಬಂಧುಗಳ ನಡುವೆ ಸಂಬಂಧಗಳು ಸುಧಾರಿಸಬಹುದು. ಪಿತ್ತ ವಿಕಾರಗಳು ಕೆಲವರನ್ನು ಕಾಡಬಹುದು. ಸಂಗಾತಿಯ ಸಹಕಾರಗಳು ಎಲ್ಲ ಕಾಲದಲ್ಲಿಯೂ ನಿಮಗೆ ದೊರೆಯುತ್ತದೆ. ಕೃಷಿಯಿಂದ ಈಗ ಆದಾಯ ಕಡಿಮೆಯಾಗುವ ಸಾಧ್ಯತೆಗಳಿವೆ. ಸರ್ಕಾರಿ ಉದ್ಯೋಗದಲ್ಲಿರುವವರಿಗೆ ಹೆಚ್ಚಿನ ಅನುಕೂಲತೆಗಳು ದೊರೆಯುತ್ತವೆ. ಮಕರ ರಾಶಿ. ಸಮಾಜದಲ್ಲಿ ಹಿರಿಯರಿಗೆ ಗೌರವ ಕೊಟ್ಟು ನೀವು ಗೌರವ ಸಂಪಾದನೆ ಮಾಡುವಿರಿ. ಈಗ ಆದಾಯವು ಕಡಿಮೆ ಇದ್ದರೂ ಸಹ ಬದಲಿ ಮೂಲಗಳಿಂದ ಆದಾಯವನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನ ಮಾಡುವಿರಿ. ನಿಮ್ಮ ಕೆಲಸ ಕಾರ್ಯಗಳಿಗೆ ಇದ್ದ ಅಡ್ಡಿಗಳು ನಿಧಾನವಾಗಿ ಕರಗುತ್ತವೆ. ಭೂಮಿ ಅಭಿವೃದ್ಧಿ ಮಾಡುವವರಿಗೆ ಮತ್ತು ಭೂಮಿ ಮಾರಾಟ ಮಾಡಿಸುವವರ ಆದಾಯ ಹೆಚ್ಚುತ್ತದೆ. ಕೃಷಿಯ ಮುಖ್ಯ ಬೆಳೆಯಲ್ಲಿ ಆದಾಯ ಕಡಿಮೆಯಾದರೂ ಸಹ ಉಪಬೆಳೆಗಳಲ್ಲಿ ನಿಮಗೆ ಆದಾಯ ಹೆಚ್ಚುತ್ತದೆ. ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲಿತಾಂಶ ಖಂಡಿತ ಸಿಗುತ್ತದೆ. ಸರ್ಕಾರಿ ಸಂಸ್ಥೆಗಳ ಜೊತೆ ವ್ಯವಹಾರ ಮಾಡುವವರಿಗೆ ಸ್ವಲ್ಪ ಲಾಭವಿರುತ್ತದೆ. ಕುಂಭರಾಶಿ. ನಿಮ್ಮ ಮಾತಿನಿಂದ ನೀವು ಹಣ ಗಳಿಸಬಹುದು. ವ್ಯಾಪಾರದಿಂದ ಆದಾಯ ಹೆಚ್ಚುತ್ತದೆ. ನ್ಯಾಯವಾದಿಗಳಿಗೆ ಹೆಚ್ಚಿನ ದಾವೆ ದೊರೆತು ಹೆಚ್ಚು ಸಂಪಾದನೆಯಾಗುತ್ತದೆ. ರಾಜಕೀಯ ನಾಯಕರುಗಳು ತಮ್ಮ ಮಾತಿನಿಂದ ಜನರನ್ನು ಸಾಕಷ್ಟು ಸೆಳೆಯಬಹುದು. ವಿದೇಶಿ ವ್ಯವಹಾರ ಮಾಡುವವರ ಅಭಿವೃದ್ಧಿ ಹೆಚ್ಚಾಗುತ್ತದೆ. ನಿಮ್ಮ ಬಂಧುಗಳು ನಿಮಗೆ ಸಾಕಷ್ಟು ಸಹಕಾರ ನೀಡಿದಂತೆ ತೋರಿಸಿಕೊಂಡರೂ ಸಹ ಒಳಗೊಳಗೆ ಸಾಕಷ್ಟು ಮಸಲತ್ತನ್ನು ಮಾಡುವರು. ಹೂಡಿಕೆ ಹಣಗಳಿಂದ ಹೆಚ್ಚು ಆದಾಯವಿರುತ್ತದೆ. ಹಣಕಾಸಿನ ಮುಖ್ಯಸ್ಥರಾಗಿ ಕೆಲಸ ಮಾಡುವವರಿಗೆ ಅಭಿವೃದ್ಧಿ ಇರುತ್ತದೆ. ಹೊಸ ಕೃಷಿಯ ಆವಿಷ್ಕಾರ ಮಾಡುವವರಿಗೆ ಹೆಚ್ಚು ಬೇಡಿಕೆ ಇರುತ್ತದೆ. ಈಗ ಹೊಸ ತಳಿಗಳನ್ನು ಉತ್ಪಾದನೆ ಮಾಡುತ್ತಿರುವವರಿಗೆ ಹೆಚ್ಚು ಬೇಡಿಕೆ ಬರುತ್ತದೆ. ನಾಟಿ ವೈದ್ಯರಿಗೆ ಬೇಡಿಕೆ ಹೆಚ್ಚುತ್ತದೆ. ಮೀನರಾಶಿ. ಎಲ್ಲರಿಂದ ಸಾಕಷ್ಟು ಗೌರವವನ್ನು ನಿರೀಕ್ಷೆ ಮಾಡುವಿರಿ. ಆದಾಯವು ತಕ್ಕಮಟ್ಟಿಗೆ ಇರುತ್ತದೆ. ಇಷ್ಟಪಟ್ಟ ಆಭರಣಗಳನ್ನು ಕೊಳ್ಳುವ ಯೋಗವಿದೆ. ಒಡಹುಟ್ಟಿದವರಿಂದ ನಿಮಗೆ ಸೂಕ್ತ ಸಹಕಾರಗಳು ದೊರೆಯುತ್ತವೆ. ಕೃಷಿಯಿಂದ ಸಾಕಷ್ಟು ಲಾಭವಿರುತ್ತದೆ.
ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕೆನ್ನುವವರಿಗೆ ಸೂಕ್ತ ವ್ಯವಸ್ಥೆ ದೊರೆಯುತ್ತದೆ. ವಿದ್ಯಾರ್ಥಿಗಳಿಗೆ ನಿರೀಕ್ಷೆಯ ಹತ್ತಿರದ ಫಲಿತಾಂಶ ದೊರೆಯುತ್ತದೆ. ಶೀತಬಾಧೆ ಹಾಗೂ ತಲೆಯ ನೋವಿರುವವರು ಹೆಚ್ಚು ಎಚ್ಚರ ವಹಿಸಿರಿ, ಇಲ್ಲವೇ ಚಿಕಿತ್ಸೆಗೆ ಹೋಗುವುದು ಒಳ್ಳೆಯದು. ಅಡಿಗೆ ಭಟ್ಟರಿಗೆ ಉತ್ತಮ ಆದಾಯವಿರುತ್ತದೆ. ಮಹಿಳೆಯರ ಅಲಂಕಾರಿಕ ವಸ್ತುಗಳನ್ನು ಮಾರುವವರಿಗೆ ಲಾಭವಿರುತ್ತದೆ. ಆತ್ಮೀಯರೇ, ಇದುವರೆಗೆ ನಾನು ತಾರೀಖು 30/3/2025ರಿಂದ 5/4/2025ರವರೆಗಿನ ವಾರ ಭವಿಷ್ಯವನ್ನು ತಿಳಿಸಿದ್ದೇನೆ. ಇದನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಮತ್ತು ಬೆಲ್ ಬಟನ್ ಒತ್ತಿರಿ. ಇದರಿಂದ ಮುಂದಿನ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪುತ್ತವೆ.